ಆರ್ಸಿಬಿ ಸಿಎಸ್ಕೆ ಚಿನ್ನಸ್ವಾಮಿಯಲ್ಲಿ ಕೊಹ್ಲಿ ಮಾಹಿ ಕದನ ಹೈ ವೋಲ್ಟೇಜ್ ಸಮರಕ್ಕೆ ಮಳೆಯ ಆತಂಕ. ಇದು ನಾಕೌಟ್ ಸಮರ ಬೆಂಗಳೂರು ವರ್ಸಸ್ ಚೆನ್ನೈ. ಬೆಂಗಳೂರಿನಲ್ಲಿ ಇಂದು ಸಂಜೆ ಭಾರಿ ಮಳೆಯಾಗುವಂತಹ ನಿರೀಕ್ಷೆ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ. ಇವತ್ತು ಸಂಜೆ ಭಾರಿ ಮಳೆಯಾಗುತ್ತೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಮಳೆ ಬರ್ತಾ ಇದೆ. ಒಂದ್ ಕಡೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಇದೆ. ಸೊ ಈ ಮ್ಯಾಚ್ಗೆ ಮಳೆಯ ಅಡ್ಡಿಯ ಸಾಧ್ಯತೆ ಇದೆ. ಆರ್ಸಿಬಿ ಅಭಿಮಾನಿಗಳಂತೂ ಮಳೆ ಬಾರ್ದಿರ್ಲಪ್ಪ ಅಂತ ದೇವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಆರ್ಸಿಬಿ ಪರ ಘೋಷಣೆ ಮೊಳಗಿಸ್ತಿದ್ದಾರೆ ಅಭಿಮಾನಿಗಳು. ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲಿ ಆರ್ಸಿಬಿ ಫ್ಯಾನ್ಸ್ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆರ್ಸಿಬಿ ಮ್ಯಾಚ್ ಆಗತ್ತಂತಂದ್ರೆ ಯಾರು ತಾನೇ ಬಂದಿರಲ್ಲ ಹೇಳಿ. ಅಭಿಮಾನಿಗಳು ಮಧ್ಯಾಹ್ನದಿಂದಲೇ ಸ್ಟೇಡಿಯಂನ ಹೊರಭಾಗದಲ್ಲಿ ನಿಂತಿದ್ದಾರೆ ಸಾಲುಗಟ್ಲೆ. ಇದು ಒಂದ್ ಕಡೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ. ಮೋಡ ಕವಿದ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿರುವಂತದ್ದು. ಇನ್ ಕೇಸ್ ಮ್ಯಾಚ್ ಶುರುವಾಗೋ ಮೊದಲೇ ಮಳೆ ಬಂದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಮ್ಯಾಚ್ ಶುರುವಾಗೋ ತನಕ ಮಳೆ ಸುರಿದ್ರೂ ಟೆನ್ಷನ್ ಇರೋದಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಬ್ ಅರ್ಬನ್ ತಂತ್ರಜ್ಞಾನ ಇರುವಂತಹ ಕಾರಣ ಜೋರು ಮಳೆಯಾದ್ರೂ ಕೂಡ ಅರ್ಧ ಗಂಟೆಯಲ್ಲಿ ಕ್ರೀಡಾಂಗಣದ ನೀರು ಕ್ಲಿಯರ್ ಆಗತ್ತೆ. ಯಾಕಂದ್ರೆ ಇಲ್ಲಿ ಸಬ್ ಅರ್ಬನ್ ತಂತ್ರಜ್ಞಾನ ಇದೆ, ನೀರು ಮಾಯ ಆಗತ್ತೆ. ಸೊ ಜೋರು ಮಳೆ ಆದ್ರೂ ಕೂಡ ಅರ್ಧ ಗಂಟೆಯಲ್ಲಿ ಕ್ರೀಡಾಂಗಣದಲ್ಲಿರುವಂತಹ ನೀರು ಕ್ಲಿಯರ್ ಆಗತ್ತೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ಈಗಾಗಲೇ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಮೋಡ ಮುಸುಕಿದ ವಾತಾವರಣ ಇದೆ. ಒಂದ್ ಕಡೆ ಜನಸಾಗರವೇ ಹರಿದು ಬಂದಿದೆ. ಮ್ಯಾಚ್ ಅನ್ನ ನೋಡ್ಬೇಕು, ನಮ್ಮ ಬೆಂಗಳೂರಿನ ಮ್ಯಾಚ್ ಅನ್ನ ನಾವು ನೋಡ್ಬೇಕು. ಈ ಸರ್ತಿ ಆರ್ಸಿಬಿ ಗೆದ್ದೇ ಗೆಲ್ಬೇಕು, ಈ ಸಲ ಕಪ್ ನಮ್ದೇ ಅಂತ ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಮಧ್ಯಾಹ್ನ ಬಿಸಿಲು ಅಂತನೂ ಕೂಡ ಲೆಕ್ಕಿಸದೆ ಮಧ್ಯಾಹ್ನದಿಂದನೂ ಕೂಡ ಆರ್ಸಿಬಿ ಅಭಿಮಾನಿಗಳು ಅಲ್ಲಿ ಕಾಯ್ತಾ ನಿಂತ್ಕೊಂಡಿರುವಂತದ್ದು. ಇದೀಗ ಸಂಜೆ ಹೊತ್ತಿಗೆ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿದೆ. ಒಂದ್ ಕಡೆ ಆರ್ಸಿಬಿ ಅಭಿಮಾನಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಮಳೆ ಬಂದಿಲ್ಲ ಅಂದ್ರೆ ಸಾಕಪ್ಪ ಅಂತ ಅಭಿಮಾನಿಗಳು ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಚೆನ್ನೈ ಬೆಂಗಳೂರು ನಡುವೆ ನಾಕೌಟ್ ಸಮರ ಇವತ್ತಿರಲಿದೆ. ಪ್ಲೇ ಆಫ್ ಗುರಿ ಬೆನ್ನತ್ತೋ ತಂಡ ಯಾವ್ದು? ಹಾಗಾದ್ರೆ ಆರ್ಸಿಬಿ ಫ್ಯಾನ್ಸ್ ನಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ. ಮಳೆ ಬಂದ್ರೆ ಆರ್ಸಿಬಿ ಪ್ಲೇ ಆಫ್ ಕನಸು ನುಚ್ಚು ನೂರಾಗಲಿದೆ. ಪ್ಲೇ ಆಫ್ಗಾಗಿ 18 ರನ್ಗಳಿಂದ ಆರ್ಸಿಬಿ ಗೆಲ್ಲಲೇಬೇಕು. ಸೋತ್ರೆ ಧೋನಿಗೆ ಇದು ಕೊನೆ ಪಂದ್ಯ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ನೋಡಿ, ಇವತ್ತು ಈ ಮ್ಯಾಚ್ ಎರಡೂ ತಂಡಕ್ಕೂ ಬಹಳ ಮುಖ್ಯ. ಮಾಡು ಇಲ್ಲವೇ ಮಡಿ ಪಂದ್ಯ ಅಂತಾನೆ ಹೇಳ್ಬೋದು. ಚೆನ್ನೈ ಹಾಗೂ ಆರ್ಸಿಬಿ ಎರಡೂ ಪಂದ್ಯಕ್ಕೂ ಕೂಡ ಚೆನ್ನೈ ಹಾಗೂ ಬೆಂಗಳೂರು ನಡುವೆ ನಾಕೌಟ್ ಸಮರ ಇವತ್ತು ನಡೆಯುತ್ತೆ. ಪ್ಲೇ ಆಫ್ ಗುರಿ ಬೆನ್ನತ್ತೋ ತಂಡ ಯಾವುದು? ಹಾಗಾದ್ರೆ ಆರ್ಸಿಬಿ ಫ್ಯಾನ್ಸ್ ನಲ್ಲಿ ಕುತೂಹಲ ಹೆಚ್ಚಾಗ್ತಿದೆ. ಈ ಸಲ ಕಪ್ ನಮ್ದೇ ಅಂತ ಆರ್ಸಿಬಿ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಆರ್ಸಿಬಿ ಅಭಿಮಾನಿಯೊಬ್ಬ ಮೈ ತುಂಬಾ ಹಚ್ಚಿಯನ್ನು ಹಾಕಿಸ್ಕೊಂಡಿದ್ದಾನೆ, ಟ್ಯಾಟೂ ಹಾಕಿಸ್ಕೊಂಡಿದ್ದಾನೆ. ಇದು ಆರ್ಸಿಬಿ ಪ್ರೀತಿ. ಈ ಸರ್ತಿ ಕಪ್ ನಮ್ದೇ ಆಗ್ಬೇಕು, ಇವತ್ತು ಮಳೆ ಬಾರದೇ ಇರ್ಲಿಯಪ್ಪ ಅಂತ ಬೇಡ್ಕೊಳ್ತಾ ಇದ್ದಾರೆ. ಮಳೆ ಬಂದ್ರೆ ಆರ್ಸಿಬಿ ಪ್ಲೇ ಆಫ್ ಕನಸು ನುಚ್ಚು ನೂರಾಗತ್ತೆ. ಪ್ಲೇ ಆಫ್ಗಾಗಿ 18 ರನ್ಗಳಿಂದ ಆರ್ಸಿಬಿ ಗೆಲ್ಲಲೇಬೇಕು. ಸೋತ್ರೆ ಧೋನಿಗೆ ಇದು ಕೊನೆ ಪಂದ್ಯ ಆಗಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಕನಕಪುರ. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಸದ್ಯಕ್ಕೆ ಅಲ್ಲಿನ ವಾತಾವರಣ ಯಾವ ರೀತಿ ಇದೆ? ಆರ್ಸಿಬಿ ಅಭಿಮಾನಿಗಳ ಅಬ್ಬರ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ? ಎಸ್ ಧನುಶ್ರೀ, ಇವತ್ತಿನ ಒಂದು ಮಹತ್ವದ ಪಂದ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎರಡೂ ತಂಡಗಳ ಅಭಿಮಾನಿಗಳು ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಯಾವಾಗ ಸ್ಟೇಡಿಯಂನ ಒಳಗಡೆ ನಮಗೆ ಬಿಡ್ತಾರೆ ಅನ್ನೋ ಕಾಯ್ತಿದ್ದಾರೆ. ಸೊ ಅದನ್ನು ಆರ್ಸಿಬಿ ಅಭಿಮಾನಿಗಳಲ್ಲಿ ಒಂದು ರೀತಿಯ ಕ್ರೇಜ್ ಅಂತಾನೆ ಅನ್ಬೋದು. ಎರಡೂ ತಂಡಗಳ ಅಭಿಮಾನಿಗಳು ಅವರ ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ಆರ್ಸಿಬಿ ಅಭಿಮಾನಿಗಳು ಸಖತ್ ಜೋಶ್ ಇದ್ದಾನೆ ಅಂತಂದಿರ್ಬೋದು. ಏನಕ್ಕೆ ಅಂದ್ರೆ
ಮೇ 18 ಇದು RCBಗೆ ಒಂದು ಬಹಳ ಮಹತ್ವವಾದಂತಹ ದಿನಾಂಕ. ಅದರ ಜೊತೆಗೆ ಜೆರ್ಸಿ ನಂಬರ್ 18 ಅದು ಭಾರತೀಯ ಕ್ರಿಕೆಟ್ ಚಿತ್ರರಂಗದ ರನ್ ಮಷಿನ್ ಕಿಂಗ್ ಕೊಹ್ಲಿ ಅವರ ಒಂದು ಜೆರ್ಸಿ ನಂಬರ್ ಆದ್ರಿಂದ ಇವತ್ತು RCBಗೆ ಗೆಲುವನ್ನು ತಂದು ಕೊಟ್ಟೆ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಫ್ಯಾನ್ಸ್ಗಳಿದ್ದಾರೆ. ಸಖತ್ ಜೋಶ್ನಲ್ಲಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಕೂಡ ಬಹಳ ಜೋಶಿ ಇದ್ದಾರೆ. ನಾವು ನೋಡ್ಬೋದು ಚೆನ್ನೈನ ಅಭಿಮಾನಿಗಳು ಸಹ ಇವತ್ತಿನ ಈ ಒಂದು ಪಂದ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಂದಿದ್ದಾರೆ. ಒಂದು ಮಳೆಯ ಆತಂಕದ ನಡುವೆ ಕೂಡ ಈ ಒಂದು ಪಂದ್ಯ ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ RCB ಅಭಿಮಾನಿಗಳು ಈ ಒಂದು ಪಂದ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಹ ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಸೊ ನೀವಾಗಲೇ ಹೇಳ್ದಂಗೆ ಇವತ್ತಿನ ಪಂದ್ಯ ಬೆಂಗಳೂರಿಗೆ ಎಷ್ಟು ಮಹತ್ವವಾಗಿದೆ, ಅದೇ ರೀತಿಯಾಗಿ ಚೆನ್ನೈಗೂ ಕೂಡ ಮಹತ್ವವಾದಂಥ ಪಂದ್ಯ. ಏನಕ್ಕೆ ಅಂತಂದ್ರೆ ಇವತ್ತಿನ ಪಂದ್ಯದಲ್ಲೇ ಈ ಒಂದು ಪಂದ್ಯ ಆದ ನಂತರವೇ ಅಷ್ಟೇ ಕಿಂಗ್ ಕೊಹ್ಲಿ ಅವರು ಒಂದು ಮಹೇಂದ್ರ ಸಿಂಗ್ ಧೋನಿ ಇದ್ದಾರೆ, ಅವರು ಸೋತಿದ್ದೆ. ಆದರೆ ಈ ಒಂದು ಪಂದ್ಯದಲ್ಲಿ ಏನಾದರೂ ಧೋನಿ ಅವರು ರಿಟೈರ್ಮೆಂಟ್ ಅನ್ನು ಕೂಡ ಅನೌನ್ಸ್ ಮಾಡುವ ಒಂದು ಸಾಧ್ಯತೆ ಇರುವಂತದ್ದು. ಸೊ ಅದರಿಂದ ಈ ಒಂದು ಪಂದ್ಯ ಏನಿದೆ ಅದು ನಿಜಕ್ಕೂ ಕೂಡ ಎರಡೂ ತಂಡಗಳಿಗೂ ಮಹತ್ವವಾಗಿದೆ. ಯಾವ ತಂಡ ಈ ಒಂದು ಪಂದ್ಯವನ್ನು ಸೋಲುತ್ತೆ 2024ರ IPL ನಿಂದ ಹೊರಬೀಳಲಿದೆ. ಒಟ್ಟಾರೆಯಾಗಿ ಈ ಒಂದು ಪಂದ್ಯದ ಮೇಲೆ ಎರಡೂ ತಂಡಗಳ ಸತೀಶ್, ಈಗಾಗಲೇ ಅಲ್ಲಿ ಮಹಿಳಾ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ RCB ಮ್ಯಾಚ್ ನೋಡೋದಕ್ಕೆ. ಅವನ್ನೆಲ್ಲ ಮಾತಾಡ್ಸ್ತಾ ಹೋಗ್ಬೋದಾ ಅಂತ? ಖಂಡಿತವಾಗ್ಲೂ ಧನುಶ್ರೀ, ಇಲ್ಲಿ ಕಿಂಗ್ ಕೊಹ್ಲಿಗೆ ಸಾಕಷ್ಟು ದೊಡ್ಡ ಮಟ್ಟದ ಅಭಿಮಾನಿಗಳಿದ್ದಾರೆ. ದೊಡ್ಡವರು, ಚಿಕ್ಕವರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಪ್ರತಿಯೊಬ್ಬರು ಕೂಡ ಇದ್ದಾರೆ. ಸಾಕಷ್ಟು ನಾವು ನೋಡ್ಬೋದು, ಮಹಿಳಾ ಫ್ಯಾನ್ಸ್ಗಳು ಕೂಡ ಇದ್ದಾರೆ. ಇಲ್ಲಿ ನೋಡ್ಬೋದು ಸಖತ್ ಜೋಶಿಂದ ಅವರ ಮುಖದ ಮೇಲೆ RCB ಅನ್ನುವಂತ ಒಂದು ಟ್ಯಾಟೂವನ್ನು ಬರ್ಸ್ಕೊಂಡು ಇಲ್ಲೇ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಬೋದು ಪ್ರಯತ್ನ. ಎಷ್ಟು ಇವತ್ತು ಪಂದ್ಯದ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ವಿರಾಟ್ ಕೊಹ್ಲಿ ನೋಡ್ಬೇಕು, ಅದಕ್ಕೆ ಒಂದೇ ಎಕ್ಸ್ಪೆಕ್ಟೇಷನ್, ಬೇರೆ ಒಂದಿಲ್ಲ. ನಾವೆಲ್ಲ ಫ್ರಮ್ ತಮಿಳ್ನಾಡು, ಸೊ ಬಟ್ RCB ಫ್ಯಾನ್ಸ್. ಸೊ ಇವತ್ತು ಮಳೆ ಇದೆ, ಆ ಒಂದು ನಡುವೆ ಕೂಡ ಎರಡೂ ತಂಡದವರು ವೆಯ್ಟ್ ಮಾಡ್ತಾ ಇದ್ದಾರೆ. ಹೌದು, ನಾವೆಲ್ಲ RCB ಫ್ಯಾನ್ಸ್. ನಮಗೆ ರೈನ್ ಅಲ್ಲ, ಬಿಸಿಲಲ್ಲ, ನಮಗೆ ವಿರಾಟ್ ಕೊಹ್ಲಿ ಒಂದೇ ಸ್ಕೋಪ್. ಬಿಗ್ ಫ್ಯಾನ್ ಫಾರ್ ವಿರಾಟ್. ಚೆನ್ನೈಯಿಂದ ಬಂದಿದ್ದಾರೆ ಅಂತ ಇವತ್ತು CSK ಕೂಡ ಒಂದು ಮಹತ್ವವಾದಂತ ಪಂದ್ಯ ಅಂತ ಏನ್ಬೇಕಂದ್ರೆ ಧೋನಿ ಅವರು ಇವತ್ತು ಕೂಡ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅನ್ನುವಂಥದ್ದಿದೆ. CSK ಓಕೆ, ಬಟ್ ವಿರಾಟ್ ಕೊಹ್ಲಿ ಫ್ಯಾನ್ಸ್. ಕಾಮಿಲಿ ವೇರ್ ಇಂಡಿಯನ್ ಫ್ಯಾನ್ಸ್. ಇವತ್ತಿನ ಪಂದ್ಯದ ಬಗ್ಗೆ ನೀವೇನ್ ಹೇಳ್ತೀರ? ಕನ್ನಡ ಗೊತ್ತಿಲ್ಲ. ಸೊ ಏನಂತಂದ್ರೆ ನಾವು ಇವತ್ತಿನ ಪಂದ್ಯ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ನಾವು ವಿರಾಟ್ ಕೊಹ್ಲಿ ಆಟವನ್ನು ನೋಡೋದಕ್ಕೆ ಬಂದಿದ್ದೀವಿ. ನಾವು ವಿರಾಟ್ ಕೊಹ್ಲಿಯಿಂದ ಫ್ಯಾನ್ಸ್, ನಾವು ಚೆನ್ನೈಯಿಂದ ಬಂದಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಹೇಳ್ತಿರುವಂತದ್ದು. ಧನುಶ್ರೀ, ಸತೀಶ್, ಹಾಗೇನೆ ಇವತ್ತು ಮಳೆ ಸ್ಟಾರ್ಟ್ ಆಗೋ ಮುನ್ನ ಮಳೆ ಬಂದ್ರೆ ಟೆನ್ಷನ್ ಇಲ್ಲ, ಯಾಕಂದ್ರೆ ಸಬ್ ಅರ್ಬನ್ ತಂತ್ರಜ್ಞಾನ ಇದೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ ಅಂತ? ಅಲ್ಲಿನ ಇನ್ಸೈಡ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತ? ಖಂಡಿತವಾಗ್ಲೂ ಧನುಶ್ರೀ, ಇವತ್ತು ಏನೀಗಾಗಲೇ ಸಮಯ 4 ಗಂಟೆ, 7:15 ಪಂದ್ಯ ಆರಂಭವಾಗುತ್ತೆ. 7:15 ಅಂದ್ರೆ 7 ಗಂಟೆಯವರೆಗೂ ಕೂಡ ನಿರಂತರವಾಗಿ ಮಳೆ ಸುರಿದ್ರು ಕೂಡ ಇವತ್ತಿನ ಪಂದ್ಯದ ಮೇಲೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಏನಕ್ಕೆ ಅಂತಂದ್ರೆ ವಿಶ್ವದಲ್ಲೇ ಮೊದಲ ಬಾರಿಗೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಬ್ಬರ್ಬನ್ ಅನ್ನುವಂಥ ಒಂದು ಹೈ ಟೆಕ್ನಾಲಜಿ ಇರುವಂಥ ಒಂದು ತಂತ್ರಜ್ಞಾನವನ್ನ ನಮ್ಮ ಕ್ರೀಡಾಂಗಣದಲ್ಲಿ ಅಳವಡಿಸಿರುವಂಥದ್ದು. ಎಷ್ಟೇ ಮಳೆ ಸುರಿದ್ರು ಕೂಡ ಕೇವಲ ಅರ್ಧ ಗಂಟೆಯಲ್ಲೇ ಕ್ರೀಡಾಂಗಣದಲ್ಲಿರುವಂತಹ ಒಂದು ನೀರನ್ನು ಕ್ಲಿಯರ್ ಮಾಡುವಂತಹ ತಂತ್ರಜ್ಞಾನವೇ ಸಬರ್ಬನ್ ತಂತ್ರಜ್ಞಾನ. ಅದರ ಜೊತೆಗೆ ಏನು ಆ ಕ್ರೀಡಾಂಗಣ ಇದೆ. ಸತೀಶ್, ನೀವು ಗಮನಿಸ್ತಾ ಇರಬಹುದು, ನಿಮ್ಮ ಪಕ್ಕದಲ್ಲಿರುವಂತಹ ಅಭಿಮಾನಿಗಳು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಕೆಲಸವನ್ನ ಮಾಡಬಹುದಾ ಅಂತ? ಖಂಡಿತವಾಗ್ಲು ವಿಶೇಷವಾದಂತ ಅಭಿಮಾನಿ ಅಂತ ಅನ್ಬೋದು ಇವರು. ಸೊ ಅವ್ರಿಗೆ ಮಾತು ಬಾರದಿದ್ರು ಕೂಡ ಅವರ ಆ ಎಕ್ಸ್ಪ್ರೆಷನ್ ಮುಖಾಂತರ RCB ಮೇಲಿನ ಅಭಿಮಾನವನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಿರೋದಂತ ನಾವು ನೋಡ್ಬೋದು ಧನುಶ್ರೀ. ಸೊ ಇವರಿಬ್ರು ಕೂಡ ವಿಶೇಷ ಚೇತನರು ಅಂತ ಅನ್ಬೋದು. ಏನಕ್ಕೆ ಒಬ್ರು ಚೆನ್ನೈ ಅಭಿಮಾನಿ ಆದ್ರೆ ಒಬ್ರು ಬೆಂಗಳೂರು ಅಭಿಮಾನಿಗಳು. ಇಬ್ರು ಕೂಡ ಮಾತು ಬರಲ್ಲ, ಆದ್ರೂ ಕೂಡ ಅವರ ಆ ಭಾಷೆಯಲ್ಲಿಯೇ ಒಂದು RCB ಮೇಲಿನ ಅಭಿಮಾನವನ್ನ ಡಿಸ್ಪ್ಲೇ ಮಾಡ್ತಿರುವಂತದ್ದು ಇವರು. ಸೊ ಅದ್ರ ಜೊತೆಗೆ ಇವರು ಕೂಡ ಅದೇ ರೀತಿಯಾಗಿ ಇವರು ಕೂಡ ಚೆನ್ನೈನ ಅಭಿಮಾನಿ. ಸೊ ಇವರು ಅದೇ ರೀತಿಯಾಗಿ ಅವರ ಭಾಷೆಯಲ್ಲೇ ಎರಡೂ ತಂಡಗಳಿಗೂ ಒಂದು ಎರಡೂ ತಂಡಗಳಿಗೂ ಇನ್ನು ಮೇಲ್ ಬರುತ್ತೆ. ಸೊ ಇವತ್ತು ಚೆನ್ನೈ ಗೆಲ್ಲುತ್ತೆ, ಮೇಲ್ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚೆನ್ನೈ ಅಭಿಮಾನಿ ಹೇಳ್ತಿದ್ರೆ, ಇವತ್ತು ನಮ್ಮ ಬೆಂಗಳೂರು ಪಂದ್ಯ ಗೆಲ್ಲುತ್ತೆ, ನಮ್ಮ ಬೆಂಗಳೂರು ಪಂದ್ಯ ಒಂದು ಪ್ಲೇ ಆಫ್ ಹೋಗುತ್ತೆ ಅನ್ನುವಂಥದ್ದು RCB ಅಭಿಮಾನಿಯ ಒಂದು ಮಾತು ಅಂತದ್ದು. ಸೊ ಅವರ ಮೊಬೈಲ್ ನಲ್ಲಿ ತೋರಿಸ್ತಾ ಇರುವಂತದ್ದು ಒಂದು ಪಾಯಿಂಟ್ ಟೇಬಲ್ ಏನಿದೆ, ಆ ಪಾಯಿಂಟ್ ಟೇಬಲ್ ನಲ್ಲಿ
ಇವತ್ತು ಪಂದ್ಯ ಗೆದ್ದೇ ಗೆಲ್ಲುತ್ತೆ, RCB ಮೇಲ್ ಬರುತ್ತೆ ಅನ್ನುವಂಥದ್ದು RCB ಅಭಿಮಾನಿಯ ಒಂದು ನಂಬಿಕೆ. ಆದರೆ ಅದೇ ರೀತಿಯಾದಂಥ ನಂಬಿಕೆ ಕೂಡ ಚೆನ್ನೈ ಅಭಿಮಾನಿಯ ಒಂದು ನಂಬಿಕೆ. ಒಟ್ಟಾರೆ ಇಷ್ಟೆಲ್ಲ ವಿಶೇಷತೆ ಇರುವಂಥ ಈ ಒಂದು ಪಂದ್ಯ ಏನಾಗುತ್ತೆ ಅಂತ ನಾವು ತಿಳ್ಕೊಬೇಕಾದ್ರೆ ಇನ್ನೂ 4 ರಿಂದ 5 ಗಂಟೆಗಳ ಕಾಲ ಕಾಯಲೇಬೇಕಾಗಿದೆ ಧನುಶ್ರೀ. ಇನ್ನುಳಿದ ಅಭಿಮಾನಿಗಳನ್ನ ಮಾತನಾಡಿಸ್ತಾ ಹೋಗ್ಬೋದಾ ಸತೀಶ್? ಅಲ್ಲೇ ನಿಮ್ ಪಕ್ಕದಲ್ಲಿ ನಿಂತ್ಕೊಂಡಿದಾರಲ್ವಾ? ಸಾಕಷ್ಟು ಅಭಿಮಾನಿಗಳಿದ್ದಾರೆ ಇಲ್ಲಿ ಧನುಶ್ರೀ, ನೀವು ಹೇಳ್ದಂಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಚೆನ್ನೈನ ಅಭಿಮಾನಿಗಳಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸಾಕಷ್ಟು ಸಖತ್ ಕುತೂಹಲಕಾರಿಯಾದ ಒಂದು ಬೋರ್ಡ್ಗಳನ್ನು ಹಿಡ್ಕೊಂಡು ಸೊ ಇಲ್ಲಿರುವಂಥದ್ದು ಧೋನಿ ಅಭಿಮಾನಿಗಳ ಜೊತೆಗೆ ಕೊಹ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ನೀವು ಇವತ್ತಿನ RCB ಏನ್ ಹೇಳ್ತೀರಿ ಇವತ್ತಿನ ಮ್ಯಾಚ್? RCB ಸರ್ ಏನ್ ಹೇಳ್ತೀರಿ? ಇವತ್ತು ತುಂಬಾ ಮಳೆಯ ನಡುವೆ ಕೂಡ ಪಂದ್ಯ ನಡೀತಾ ಇಲ್ವಾ? ಯಾವ ಪಂದ್ಯ ಯಾರು ಸೋಲ್ತಾರೆ ಅವ್ರು ಆಚೆ ಹೋಗ್ತಾರೆ, ಗೆದ್ದವ್ರು ಪ್ಲೇ ಆಫ್ ಹೋಗ್ತಾರೆ. RCB पक्का RCB ने हिंदी 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 में बात करिए। CSK MS धोनी CSK विराट कोहली का फैन है बहुत बड़ा। RCB ಸೊ ಇಲ್ಲೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸೊ ಇಲ್ಲಿ RCB ಅಭಿಮಾನಿಗಳು ಕೂಡ ಇಲ್ಲಿ RCB ಜೆರ್ಸಿ ಹಾಕೊಂಡು ನಿಂತಿದ್ದಾರೆ. ಏನ್ ಹೇಳ್ತೀರಾ ಇವತ್ತಿನ ಪಂದ್ಯ? ನೋಡ್ಬೋದು ಎಲ್ಲ ಅಭಿಮಾನಿಗಳು ಕೂಡ ಎರಡೂ ತಂಡಗಳಿಗೂ ಕೂಡ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಅವರ ಒಂದು ತಂಡಗಳಿಗೆ ಸಪೋರ್ಟ್ ಮಾಡಿಕೊಂಡು ಮ್ಯಾಚ್ಗಾಗಿ ಕಾಯ್ತಾ ನಿಂತಿರುವಂತದ್ದು ಧನುಶ್ರೀ. ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ನೋಡಿ ಇವತ್ತು ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ RCB ವರ್ಸಸ್ CSK ಮ್ಯಾಚ್ ಇದೆ. ಒಂದ್ ಕಡೆ ಮಳೆಯ ಭಯ ಇದ್ರೂ ಕೂಡ ಅಭಿಮಾನಿಗಳು ಏನೇ ಆಗ್ಲಿ ನಾವಿವತ್ತು ಧೋನಿ ಹಾಗೇನೆ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಕೆಲ ಅಭಿಮಾನಿಗಳು ಬಂದಿದ್ದಾರೆ. ಇನ್ನೂ ಕೆಲ ಅಭಿಮಾನಿಗಳು ವಿಶೇಷ ಚೇತನರು ಕೂಡ ಬಂದಿದ್ದಾರೆ. ಬಾಯ್ ಬರಲ್ಲ ಪಾಪ ಅವರಿಗೆ, ಆದ್ರೂ ಕೂಡ ಅವರ ಅಭಿಮಾನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಿದ್ರು ಅಂತ ನೀವು ನೋಡಿದ್ರಿ. ಇನ್ನೂ ಕೆಲವರು ಹಿಂದಿ ಭಾಷಿಕರು ಆದ್ರೂ ಕೂಡ ಕೊಹ್ಲಿಯನ್ನ ನೋಡ್ಬೇಕು, ನಾವು RCBಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರುವುದಂತೂ ಕೂಡ ನೀವು ಗಮನಿಸ್ತಾ ಇರಬಹುದು. ಅಭಿಮಾನಿಗಳ ಜೋಶ್, ಅಭಿಮಾನಿಗಳ ಉತ್ಸಾಹವನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇನ್ನು RCB ಮ್ಯಾಚ್ ಗೆದ್ದೇ ಗೆಲ್ಲಬೇಕು ಅಂತ ಮೈಸೂರಿನ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಬನ್ನಿ ನೋಡೋಣ. ಆಲ್ ದ ಬೆಸ್ಟ್. ಇವತ್ತು ಬೆಂಗಳೂರು ನಡೀತಿರೋ RCB ಮತ್ತು ಚೆನ್ನೈ ಮ್ಯಾಚ್ನಲ್ಲಿ RCB ಕಪ್ ಗೆಲ್ಲೋದು ಖಂಡಿತ. ಆಲ್ ದ ಬೆಸ್ಟ್ ಫಾರ್ RCB ಟೀಮ್ಗೆ. 16 ವರ್ಷದ ಸತತ ಕನಸು ನಮ್ಮ ನನಸಾಗುತ್ತೆ ಇವತ್ತು. ಈ ಕನಸಿಗೆ ವರ್ಣರಾಯ ನಮಗೆ ಚಾನ್ಸ್ ಕೊಡಬೇಕಾಗಿ ನಾವು ದೇವರು ಪ್ರಾರ್ಥಿಸ್ತೀವಿ. RCB ನಮ್ಮದೇ. RCB ಜೈ RCB. ಈ ಸಂಜೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾನು ಮತ್ತೆ ನನ್ನ RCB ಫ್ಯಾನ್ಗಳು ಕೋರಿಕೊಳ್ಳುತ್ತಿರೋದು ಇವತ್ತು 7:15 ನಡೆಯುವ CSK ಮತ್ತೆ RCB ಮ್ಯಾಚ್ ಅಲ್ಲಿ RCB ಗೆದ್ದು ಕ್ವಾಲಿಫೈ ಆಗಬೇಕೆಂದು ಮತ್ತು ಈ ಸರಿ ಕಪ್ ನಾವೇ ಗೆಲ್ಲಬೇಕು. ಈ ಸರಿ ಕಪ್ ನಮ್ದೇ RCB. ಸರ್, ಕಳೆದ 16 ವರ್ಷಗಳಿಂದ ಕರ್ನಾಟಕದ ಪ್ರತಿಯೊಬ್ಬನ ಮನಸ್ಸಲ್ಲಿ ಈ ಸರಿನಾರು ಕಪ್ ನಮ್ಮದು ಅನ್ನೋ ಮನೋಭಾವನೆ ಇದೆ. RCB ಕ್ವಾಲಿಫೈ ಆಗುತ್ತೆ ಅಂತ ನಾವೆಲ್ಲರೂ ಸಹ ಭಾವಿಸಿದ್ದೀವಿ. ಇಟ್ಗೆಗುಂಡ ನಿವಾಸಿಯಾಗಿ ಈ ವರ್ಷ 100ನೇ ವರ್ಷದ ಕರಗದ ಮಹೋತ್ಸವದ ಮೆರವಣಿಗೆ ಸಹ ಇದೆ. ಇಂಥ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಲಿ, ತಾಯಿ ಮಾರಮ್ಮನವ್ರನಲ್ಲಿ RCB ಗೆಲುವು ಕೊಡಲಿ ಅಂತ ನಾವೆಲ್ಲರೂ ಸ್ನೇಹಿತರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದು ಆತಂಕ ಏನಿದೆ ಅಂದರೆ, ಬೆಳಗ್ಗೆ ಎಲ್ಲ ಮಾಧ್ಯಮಗಳು ನೋಡಿದಾಗ ಮಳೆ ಬರೋವಂಥ ಸಾಧ್ಯತೆ ಇದೆ ಅಂತ. ವರ್ಣನ ಕೃಪೆ ಅವಕೃಪೆಗೆ ಒಳಗಾಗದೇ ಇರೋ ರೀತಿಯಲ್ಲಿ ಮ್ಯಾಚು ಸುಸೂತ್ರವಾಗಿ ನಡೀಲಿ ಅಂತ ಸಹ ನಾವು ತಾಯಿಯಲ್ಲಿ ಕೇಳ್ಕೊತೀವಿ ಅಂತ. ಈ ಸಲ RCB ಕಪ್ಪು ನಮ್ಮದೇ. ತಾಯಿ ಚಾಮುಂಡೇಶ್ವರಿ ಮಾರಿಯಮ್ಮ ಇಬ್ರಿಗೂ ನಾವು ಹರಕೆನೂ ಒತ್ತಿದ್ದೀವಿ. ಈ ಸತಿ ಕಪ್ಪು ನಮ್ಮದೇ ಅಂತ ಇವತ್ತು ಹೊಡಿತೀವಿ. ಎಲ್ಲರೂ ಕಡಿಮೆ ಬಾಲಲ್ಲಿ ಹೆಚ್ಚು ಅಧಿಕ ಮೊತ್ತ ಕಲೆ ಹಾಕ್ತಾರೆ ಅನ್ನೋದು ನಮಗೆಲ್ಲ ಇದೆ. ಯಾವುದೇ ಕಾರಣಕ್ಕೂ ಮಳೆ ಗಿಳೆ ಎಲ್ಲ ಬರಲ್ಲ, ಬಂದ್ರೂ ಮಳೆ ಬಂದ್ರೂ ಗೆಲ್ಲೋದು ನಾವೇ. ಜೈ RCB. ಕಪ್ ಮಣ್ತೆಗೆ JCB, ಕಪ್ಪಿಡಿಯೋದು ನಮ್ಮ RCB. ಇಷ್ಟು ವರ್ಷದಿಂದನೂ RCBಗೆ ಇದು ಸ್ಟ್ಯಾಂಡ್ ಮಾಡ್ತಾ ಈ ಸಲ ಕಪ್ ನಮ್ಮದೇ ಅಂದ್ಕೊಂಡು ಸೋತ್ಮೇಲೆ ನೆಕ್ಸ್ಟ್ ಸಲ ಕಪ್ ನಮ್ಮದೇ ಅಂತ ಸಾಕಾಗಿದೆ. ಈ ಸತಿನಾದರೂ RCB ವರ್ಸಸ್ CSK ಅಲ್ಲಿ ಗೆದ್ದುಬಿಟ್ಟು ಕ್ವಾಲಿಫೈಯಿಂಗ್ ರೌಂಡಿಗೆ ಸೆಲೆಕ್ಟ್ ಆಗಿ ಈ ಸತಿನಾದರೂ ಗೆದ್ದುಬಿಟ್ಟು ನಮಗೆ ಈ ಸಲ ಕಪ್ ನಮ್ಮದೇ ಅನ್ನೋ ಥರ ಹೇಳಿಸ್ಲಿ. ಅಪ್ಪ ತಂದೆ ಎರಡು ಒಂದೇ, ಈ ಸಲ ಕಪ್ಪು ನಮ್ಮದೇ. ಜೈ RCB, ಜೈ RCB, ಜೈ RCB, ಜೈ RCB. ಕಪ್ ನಮ್ಮದೇ.
ಜೋರಾಗಿ ಜೈ RCB ಕಪ್ ನಮ್ದೇ. ಉತ್ತರ ಒಳನಾಡು ದಕ್ಷಿಣ ಒಳನಾಡು ಭಾಗದಲ್ಲಿ ಕೆಲವೆಡೆ ಮಾತ್ರ ಮಳೆ ಆಗಲಿದೆಯಂತೆ. ಇಂದಿನಿಂದ 22ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆ ಇದೆ. ಇನ್ನು 22ರವರೆಗೆ ಬೆಂಗಳೂರಿನಲ್ಲಿ ಹಗುರ ಸಾಧಾರಣ ಮಳೆಯ ಸಾಧ್ಯತೆ ಇದೆ. ರಾಜ್ಯ ಹವಾಮಾನ ಇಲಾಖೆಯ ನಿರ್ದೇಶಕ CS ಪಾಟೀಲ್ ಈ ಮಳೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಒಳನಾಡಿನಲ್ಲಿ 0.9 ಕಿಲೋಮೀಟರ್ ಎತ್ತರದವರೆಗೆ ಟ್ರಫ್ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ದಿನಾಂಕ 18ರಿಂದ 22ರವರೆಗೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ದಿನಾಂಕ 18ರಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರೀ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.